ನಮಸ್ಕಾರ. 64 ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ. ಮನಿ ಮ್ಯಾಟರ್ಸ್ ವಿಭಾಗದಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ ವಿಲ್. ಇದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ನಮ್ ಜೊತೆ ಯುವರಾಜ ಸರ್ ಅವರಿದ್ದಾರೆ. ಸರ್, ಶೋಗೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಸೊ ವಿಲ್ ಬಗ್ಗೆ ನಮ್ಮ ಹತ್ರ ಕೆಲವು ಪ್ರಶ್ನೆಗಳಿದೆ. ಅದ್ರ ಬಗ್ಗೆ ಜಾಸ್ತಿ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊತೀವಿ. ಮೊದಲನೇ ಪ್ರಶ್ನೆ, ವಿಲ್ ಶಬ್ದ ಕೇಳ್ತಾ ಇದ್ದಂಗೆ ನಮ್ಗೆ ಜ್ಞಾಪಕ ಬರೋದು ಯಾರೋ ತಮ್ಮ ಲೈಫ್ ನ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತ. ಇದು ನಿಜನಾ ಅಥವಾ ಮಿತ್ತ? ಇದು ಆಕ್ಚುಲಿ ಮಿತ್ ಅಂತ ಅನ್ಕೋಬಹುದು. ಯಾಕೆಂದ್ರೆ ಅಲ್ಲಿ ವಿಲ್ ಮಾಡ್ಬೇಕು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದವ್ರು ಮಾತ್ರ ವಿಲ್ ಮಾಡಿತ್ತು ಅಂತ ಅಂದ್ರೆ ಕೆಲವೊಂದ್ಸರಿ ವ್ಯಾಲಿಡ್ ಇಲ್ಲದೆ ಇರ್ಬೇಕಂದ್ರೆ ಹೆಲ್ತ್ ಚೆನ್ನಾಗಿರಲ್ಲ, ಅವಾಗ ವಿಲ್ ಮಾಡೋದು ವ್ಯಾಲಿಡ್ ಇಲ್ಲದೆ ಇರ್ಬೋದು. ಮುಖ್ಯವಾಗಿ ವಿಲ್ ಮಾಡ್ಬೇಕಂದ್ರೆ ಎಲ್ಲಾ ಟೈಮ್ನಲ್ಲೂ ಬೇಕಾಗತ್ತೆ. ಏನಿಗೆ ಈ ತರ ಮಿಸ್ಕನ್ಸೆಪ್ಷನ್, ಅದು ಲಾಂಗ್ ಟರ್ಮ್ ತುಂಬಾ ವರ್ಷದಿಂದ ವಿಲ್ ವಿಲ್ ಮಾಡಿದ್ರೆ ಅವರು, ಅಥವಾ ಕೆಲವೊಂದ್ಸರಿ ಏನಾಗುತ್ತೆ ವಿಲ್ ಮಾಡಿದ ತಕ್ಷಣ ಅವರು ಎಕ್ಸ್ಪೈರ್ ಆಗ್ಬಿಡ್ತಾರೆ. ಆ ತರ ಎಲ್ಲ ಕೆಲವೊಂದು ನಂಬಿಕೆಗಳಿದೆ. ಇದು ಯಾವಾಗ ಹೆಚ್ಚಿಗೆ ಇದಾಯ್ತು ಅಂದ್ರೆ ಪ್ಯಾಂಡೆಮಿಕ್ ಟೈಮ್ ನಲ್ಲಿ ನಮ್ಗೆ ಎಷ್ಟೊಂದು ಉದಾಹರಣೆಗಳಿದೆ. ಫಾದರ್ ಎಕ್ಸ್ಪೈರ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಇಬ್ರು ಎಕ್ಸ್ಪೈರ್ ಆಗಿರ್ಬೋದು, ಮಕ್ಕಳು ಮಾತ್ರ ಇದ್ದಾರೆ, ಅಥವಾ ಮೈನರ್ ಮಕ್ಕಳು ಮಾತ್ರ ಬಿಟ್ಟು ಇಬ್ರು ಅಪ್ಪ ಅಮ್ಮನು ಎಕ್ಸ್ಪೈರ್ ಆಗಿರೋಂಥ ಚಾನ್ಸಸ್, ಉದಾಹರಣೆಗಳು ತುಂಬಾ ಇದೆ. ಹಾಗಾಗಿ ವಿಲ್ ಮಾಡ್ಬೇಕಂತ ಅಂದ್ರೆ ಅವಾಗ್ಲೇ ಮಾಡ್ಬೇಕು, ಕೊನೆ ಟೈಮ್ ನಲ್ಲಿ ಮಾಡ್ಬೇಕು ಅಂತ ಏನಿಲ್ಲ. ಯಾವ ಟೈಮ್ನಲ್ಲಿ ಬೇಕಾದ್ರೂ ಇಲ್ಲಿ ಮಾಡ್ಬೇಕಾಗತ್ತೆ. ಇದು ಒಂದು ವಿಲ್ ಅನ್ನೋದೊಂದು ಸಕ್ಸೆಷನ್. ನಮ್ಮ ಹತ್ರ ಏನ್ ಆಸ್ತಿಗಳಿದೆ, ಆಸ್ತಿ ಇರ್ಬೋದು, ಸ್ಥಿರಾಸ್ತಿ ಇರ್ಬೋದು, ಚರಾಸ್ತಿ ಇರ್ಬೋದು, ಅದು ಯಾವುದೇ ಆಸ್ತಿಗಳನ್ನ ನಾವು ಅದನ್ನ ಬೇರೆ ನಮ್ಮ ಜನರೇಷನ್, ನಮ್ಮ ಬೆನಿಫಿಷಿಯರಿ, ನಮ್ಮ ಡಿಪೆಂಡೆಂಟ್ಸ್ ಯಾರಿದ್ದಾರೆ ಅದನ್ನೇ ಯಾವುದೇ ತೊಂದರೆ ಇಲ್ದಾನೆ, ಕಾಂಪ್ಲಿಕೇಶನ್ ಇಲ್ದಾನೆ ನಾವು ಹೇಗೆ ಬೇರೆ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕಂತದ್ದು ವಿಲ್ ಅನ್ನೋದ್ ರೂಪದಲ್ಲಿ ನಾವು ಮಾಡ್ಬೋದು. ಅದಕ್ಕೆ ವಿಲ್ಲು ಬೇಕಾಗತ್ತೆ, ಕೊನೆ ಸಮಯದಲ್ಲಿ ಇರ್ಲೇಬೇಕಂತ ಇಲ್ಲ. ನೀವ್ ಹೇಳಿದ್ದು ಏನಿದೆ ಲಾಸ್ಟ್ ಟೈಮ್ ಅಲ್ಲಿ ಮಾಡ್ಬೇಕಂದ್ರೆ ಅದೆಲ್ಲ ಮಿತ್ ಅಂತ ಅನ್ಕೋಬಹುದು. ಸೊ ಹಾಗಿದ್ರೆ ಇದಕ್ಕೊಂದು ಫಾಲೋ ಅಪ್ ಕ್ವಶನ್, ವಿಲ್ ಮಾಡ್ಸೋದಕ್ಕೆ ಸರಿಯಾದ ಏಜ್ ಅಂತ ಏನಾದ್ರು ಇದೆಯಾ? ವಿಲ್ ಮಾಡ್ಸೋದಕ್ಕೆ ಮೊದ್ಲು ಹೇಳ್ದಕ್ಕೆ ಇಷ್ಟೇ ಏಜ್ ಅಲ್ಲಿ ಮಾಡ್ಬೇಕಂತ ಏನಿಲ್ಲ. ವಿಲ್ ಮಾಡೋದಕ್ಕೆ ಅವ್ರಿಗೆ ರಿಕ್ವೈರ್ಮೆಂಟ್ ಅಂದ್ರೆ 18 ವರ್ಷ ಆಗಿರ್ಬೇಕು. 18 ಇಯರ್ಸ್ ಆದ್ಮೇಲೆ ನಂತರ ಯಾವಾಗ್ಲಾರು ವಿಲ್ ಮಾಡ್ಬೋದು. ಅದಕ್ಕೆ ಏಜ್ ಲಿಮಿಟ್ ಅಂತ ಏನಿಲ್ಲ. 18 ವರ್ಷ ಆಗಿರ್ಬೇಕು. ಆ ಪರ್ಸನ್ ವಿಲ್ ಮಾಡ್ತಾರ ಅಂತ ಪರ್ಸನ್ ಅವ್ರಿಗೆ ಸೌಂಡ್ ಮೈಂಡ್ ಅಂತ ಇರ್ಬೇಕಾಗತ್ತೆ. ಹೆಲ್ತ್ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿದ್ದು, ಅಂದ್ರೆ ಮೆಂಟಲಿ ಹಿ ಶುಡ್ ಬಿ ಓಕೆ ಅಂತ. ಬರಿಬೇಕಾದ್ರೆ ಫೋರ್ಸ್ಫುಲ್ ಇರಬಾರ್ದು. ಆತರ ಇತ್ತು ಅಂತಂದ್ರೆ ಮೆಜಾರಿಟಿ ಆಗಿದ್ದು ಟಿಯರ್ಸ್ ಗಟ್ ಸೌಂಡ್ ಮೈಂಡ್ ಅಂತವ್ರು ನಾವು ವಿಲ್ ಬರಿಬಹುದು ಅಂತ ಬರಿಬಹುದು. ಜೊತೆಗೆ ಮೈನರ್ ಚಿಲ್ಡ್ರನ್ ಎಲ್ಲ ಮಾಡಕ್ಕಾಗಲ್ಲ. ಇದನ್ನ ಫಿಸಿಕಲ್ ಅಸೆಟ್ಸ್ ಇದ್ದು ಮೈನರ್ ಚಿಲ್ಡ್ರನ್ ಇತ್ತು ಅಂತಂದ್ರೆ ಅವಾಗ ಅವ್ರು ವಿಲ್ ಮಾಡ್ಲೇಬೇಕಾಗತ್ತೆ. ಏಜ್ ಇಷ್ಟ ಏಜ್ ಅಂತ ಇಲ್ಲ, ಪರ್ಟಿಕ್ಯುಲರ್ಲಿ ಪ್ರಾಪರ್ಟಿ ಇದ್ದ ತಕ್ಷಣ ವಿಲ್ ಮಾಡೋದು ತುಂಬಾ ಒಳ್ಳೇದು. ಪರ್ಟಿಕ್ಯುಲರ್ಲಿ ಮೈನರ್ ಏಜ್ ಇದ್ದಾಗ ಮತ್ತೆ ಸಿಂಗಲ್ ಪೇರೆಂಟ್ ಇದ್ದಾಗ ತುಂಬಾ ಬೇಕಾಗತ್ತೆ. ಓಕೆ. ಸೊ ವಿಲ್ ನ ಲೀಗಲೈಸ್ ಮಾಡೋದು ಅಥವಾ ಲೀಗಲ್ ಆಗಿ ಹೇಗೆ ವಿಲ್ ನ ಮಾಡಬಹುದು? ವಿಲ್ ಅಂತ ಅಂದ್ರೆ ಒಂದ್ಸರಿ ವಿಲ್ ಬರೆದಿದ್ರೆ ಅವೆಲ್ಲ ಅದು ಲೀಗಲ್ ಅಂತ ಆಗತ್ತೆ. ಮುಖ್ಯವಾಗಿ ಅದಕ್ಕೆ ಏನೇನ್ ರಿಕ್ವೈರ್ಮೆಂಟ್ ಇದೆ ವಿಲ್ ಮಾಡ್ಬೇಕಾದ್ರೆ, ಮೊದ್ಲು ಹೇಳಿದಾಗ 18 ಇಯರ್ಸ್ ಪ್ಲಸ್ ಇರ್ಬೇಕಾಗತ್ತೆ. ಅದು ರೈಟಿಂಗ್ ಅಲ್ಲಿ ಇರ್ಬೋದು, ಪ್ರಿಂಟೆಡ್ ಇರ್ಬೋದು, ಸೈನ್ ಮಾಡಿರ್ಬೇಕು. ಅದ್ರಲ್ಲಿ ಟೆಸ್ಟೇಟರ್ ಅಂತ ಹೇಳ್ತೀವಿ, ಬರೆಯೋರಿಗೆ ಟೆಸ್ಟೇಟರ್ ಅಂತ ಹೇಳ್ತೀವಿ. ವಿಲ್ ಯಾರು ಬರೀತಾರೆ ಅವ್ರಿಗೆ, ಪರ್ಸನ್ ಇಸ್ ಮೇಕಿಂಗ್ ಎ ವಿಲ್, ಅವ್ರಿಗೆ ಟೆಸ್ಟೇಟರ್ ಅಂತ ಹೇಳ್ತೀವಿ. ಆ ಪರ್ಸನ್ 18 ವರ್ಷಕ್ಕಿಂತ ಜಾಸ್ತಿ ಇರ್ಬೇಕು. ಮತ್ತೆ ವಿಟ್ನೆಸ್ ಹಾಕಿರ್ಬೇಕು, ಅದಕ್ಕೆ ಕಂಪಲ್ಸರಿ ವಿಟ್ನೆಸ್ ಇರ್ಬೇಕಾಗತ್ತೆ. ಆಮೇಲೆ ಅವ್ರು ಸೈನ್ ಮಾಡಿ ಜೊತೆಗೆ ವಿಟ್ನೆಸ್ ಹಾಕಿರ್ಬೇಕಾಗತ್ತೆ. ಮುಖ್ಯವಾಗಿ ಒಂದು ವಿಟ್ನೆಸ್ ಮಾಡ್ಬೇಕಾದ್ರೆ ಒಬ್ರು ಡಾಕ್ಟರ್ಸ್ ಇತ್ತು ಅಂತಂದ್ರೆ ತುಂಬಾ ಅದು ಒಳ್ಳೇದಾಗತ್ತೆ. ಅದು ಮುಂದೆ ಸ್ಟ್ಯಾಂಡಿಂಗ್ ಆಗಕ್ಕೆ ತುಂಬಾ ಆಗತ್ತೆ. ಒಬ್ಬ ಟೆಸ್ಟೇಟರ್ ವಿಲ್ ಬರೆದು ಅದರಲ್ಲಿ ವಿಟ್ನೆಸ್ ಹಾಕಿ ಸಿಗ್ನೇಚರ್ ಮಾಡಿತ್ತು ಅಂತ ಮಾಡೋ ಸಮಯದಲ್ಲಿ ಡಾಕ್ಟರ್ಸ್ ಇತ್ತು ಅಂದ್ರೆ ತುಂಬಾ ಒಳ್ಳೇದು. ರಿಜಿಸ್ಟರ್ಡ್ ಇರ್ಬೋದು ಅಥವಾ ಅನ್ರಿಜಿಸ್ಟರ್ಡ್ ಇರ್ಬೋದು. ಬಟ್ ರಿಜಿಸ್ಟರ್ ಮಾಡೋದು ಒಳ್ಳೇದು. ಎರಡೂ ಕೂಡ ವ್ಯಾಲಿಡ್ ಇರುತ್ತೆ, ಲೀಗಲಿ ವ್ಯಾಲಿಡ್ ಇರುತ್ತೆ. ಪ್ರಾಪರ್ಟಿ ಎಲ್ಲ ಇದ್ದಾಗ ಏನಾಗುತ್ತೆ, ರಿಜಿಸ್ಟರ್ಡ್ ವಿಲ್ ಇತ್ತು ಅಂದ್ರೆ ಅವಾಗ ಪ್ರಾಪರ್ಟಿ ಸೇಲ್ ಮಾಡ್ಬೇಕಾದ್ರೆ ಎಷ್ಟೊಂದು ಉದಾಹರಣೆಗಳಿದಾವೆ. ಅದು ಸಕ್ಸೆಷನ್ ಪ್ಲಾನಿಂಗ್ ಎಕ್ಸ್ಪರ್ಟ್ ಎಲ್ಲ, ಎಸ್ಟೇಟ್ ಪ್ಲಾನಿಂಗ್ ಎಕ್ಸ್ಪರ್ಟ್ಸ್ ಎಲ್ಲ ಹೇಳೋ ಪ್ರಕಾರ ಅದನ್ನ ಯಾವಾಗ್ಲಾದ್ರೂ ರಿಜಿಸ್ಟರ್ಡ್ ವಿಲ್ ಇತ್ತು ಅಂತಂದ್ರೆ ತುಂಬಾ ಒಳ್ಳೇದು. ಅಂದ್ರೆ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗತ್ತೆ ರಿಜಿಸ್ಟರ್ಡ್ ಇತ್ತು ಅಂದ್ರೆ. ಆಗ ಬರೋದೇ ಇಲ್ಲ ಅಂತ ಎಲ್ಲ ರಿಜಿಸ್ಟರ್ ಮಾಡಿದ ತಕ್ಷಣ ವಿಲ್ ಕಾಂಪ್ಲಿಕೇಶನ್ ಬರೋದಿಲ್ಲ ಅಂತ ತುಂಬಾ ಕಡಿಮೆ ಆಗತ್ತೆ. ಸುಮ್ಮನೆ ಕೈಯಲ್ಲಿ ಬರೆದು ಅಥವಾ ನಾವು ಅನ್ರಿಜಿಸ್ಟರ್ಡ್ ವಿಲ್ಗೂ ಅಥವಾ ಬೋತ್ ಆರ್ ಸೇಮ್. ರಿಜಿಸ್ಟರ್ಡ್ ವಿಲ್, ಅನ್ರಿಜಿಸ್ಟರ್ಡ್ ವಿಲ್ ಬೋತ್ ಆರ್ ಲೀಗಲಿ ವ್ಯಾಲಿಡ್.
ಬಟ್ ರಿಜಿಸ್ಟರ್ಡ್ ಮಾಡಿತ್ತು ಅಂತಂದ್ರೆ ಕಾಂಪ್ಲಿಕೇಶನ್ ಆದಷ್ಟು ನಾವು ಕಡಿಮೆ ಮಾಡ್ಬೋದು. ಜೊತೆಗೆ ಒಬ್ರು ಎಕ್ಸಿಕ್ಯೂಟರ್ ಅಂತ ಇತ್ತು ಅಂತ ಅಂದ್ರಲ್ಲಿ, ಎಕ್ಸಿಕ್ಯೂಟರ್ ಜನರಲಿ ನಮ್ಮ ಏಜ್ಗಿಂತ ಯಾರು ಟೆಸ್ಟೇಟರ್ ಇರ್ತಾರೆ ಅಥವಾ ಬಿಲ್ ಬರೆಯೋರು ಅವ್ರ ಏಜ್ಗಿಂತ ಸ್ವಲ್ಪ ಕಡಿಮೆ ಏಜ್ ಇದ್ದವ್ರಿಗೆ ನಾವು ಎಕ್ಸಿಕ್ಯೂಟರ್ ಅಪಾಯಿಂಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಲೀಗಲಿ ವ್ಯಾಲಿಡ್ ಇರ್ಬೇಕನ್ನ ಹೇಳಿದಾಗ ವಿಟ್ನೆಸ್ ಕಂಪಲ್ಸರಿ ಇರಬೇಕು, ಸಿಗ್ನೇಚರ್ ಇರಬೇಕು, ಜೊತೆಗೆ ಯಾವ ಟೈಮಲ್ಲಿ ಹಾಕ್ತಿರ್ತಾರೆ ಡಿಕ್ಲೇರ್ ಮಾಡ್ಬೇಕಾಗತ್ತೆ. ನಾನು ಐ ಆಮ್ ಇನ್ ಅ ಗುಡ್ ಅಂಡ್ ಸೌಂಡ್ ಮೈಂಡ್ ಅಂತ ಹೇಳಿ ಒಂದು ಡಿಕ್ಲೇರ್ ಮಾಡ್ಬೇಕಾಗತ್ತೆ. ದಟ್ ವಿಲ್ ಬಿಕಮ್ ಅ ವ್ಯಾಲಿಡ್ ವಿಲ್. ಓಕೆ, ಇಲ್ಲಿ ನನಗೆ ಒಂದು ಪ್ರಶ್ನೆ ಬಂದಿದೆ ಅಂದ್ರೆ, ಎಷ್ಟು ರೂಪಾಯಿ ವ್ಯಾಲ್ಯೂ ಬಾಂಡ್ ಪೇಪರ್ ಮೇಲೆ ಈ ವಿಲ್ ಬರೆಸ್ಬೇಕು, ಇಲ್ಲ ಬಾಂಡ್ ಪೇಪರ್ ಮೇಲೆ ಬರೆಸ್ಬೇಕಾ, ಯಾವ ಪೇಪರ್ ಮೇಲೆ ಬರೆಸ್ಬೇಕು ವಿಲ್? ವಿಲ್ ಮಾಡ್ಬೇಕಾದ್ರೆ ಬಾಂಡ್ ಪೇಪರ್ ಇರ್ಲೇಬೇಕಂತ ಇಲ್ಲ. ಬಾಂಡ್ ಪೇಪರ್ ಅಲ್ಲಿ ಹಳೆಯದಾಯ್ತು ಬೇಕಂತ ಈವನ್ ಪ್ಲೈನ್ ಪೇಪರ್ ಅಲ್ಲಿ ಪ್ಲೈನ್ ಪೇಪರ್ ಬರೆದು ಸೈನ್ ಮಾಡಿದ್ರು ಕೂಡ ಅದು ಕೂಡ ವ್ಯಾಲಿಡ್ ಇರುತ್ತೆ. ರಿಜಿಸ್ಟರ್ ಮಾಡ್ಬೇಕಾದ್ರೆ ಅದು ಸ್ಟಾಂಪ್ ಡ್ಯೂಟಿ ಅಂತ ಕಟ್ಬೇಕಾಗತ್ತೆ. ರಿಜಿಸ್ಟರ್ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಸ್ಟಾಂಪ್ ಡ್ಯೂಟಿ ಕಟ್ಬೇಕಾಗತ್ತೆ. ಅದು ಬಿಟ್ರೆ ಬಾಂಡ್ ಪೇಪರ್ ಅಲ್ಲೇ ಬೇಕು ಅಂತ ಏನಿಲ್ಲ. ಯಾವುದೇ ಬಿಳಿ ಹಾಳೆಯಲ್ಲೂ ಕೂಡ ನಾವು ಬಿಲ್ಲಿನ ಬರಿಬಹುದು. ಎಷ್ಟೋ ಸರಿ ಕೆಲವೊಂದೆಲ್ಲ ಸೋಲ್ಜರ್ಸ್ಗೆಲ್ಲ ಇವನ್ ಓರಲ್ ವಿಲ್ ಇಸ್ ಆಲ್ಸೋ ವ್ಯಾಲಿಡ್ ಅಂತ ಇದೆ. ಓಕೆ, ಈಗ ಒಂದ್ಸತಿ ವಿಲ್ ಮಾಡ್ಸಿರ್ತೀವಿ, ಅದು ಲೀಗಲೈಸ್ ಆಗಿರುತ್ತೆ, ಅದನ್ನ ಹೇಗೆ ನಾವು ಬದಲಾಯಿಸಬಹುದು? ವಿಲ್ ಮಾಡಿದ್ಮೇಲೆ ಎರಡು ತರ ಇರುತ್ತೆ. ಒಂದು ರಿಜಿಸ್ಟರ್ಡ್ ವಿಲ್, ಅನ್ರಿಜಿಸ್ಟರ್ಡ್ ವಿಲ್ ಅಂತ. ಅನ್ರಿಜಿಸ್ಟರ್ಡ್ ವಿಲ್ ಬಂದಾಗ ನಾವು ಅದನ್ನ ಹೊಸದಾಗಿ ಮಾಡುವ ಅಮೆಂಡ್ಮೆಂಟ್ ಮಾಡ್ಬೋದು. ಅಂದ್ರೆ ಹೊಸದಾಗಿ ಆ ವಿಲ್ ನಾನು ಇದೆ ಲಾಸ್ಟ್, ದಿಸ್ ಇಸ್ ಮೈ ಲಾಸ್ಟ್ ಅಂಡ್ ಫೈನಲ್ ವಿಲ್ ಅಂತ ಹೇಳಿ ಹಳೆ ವಿಲ್ ಕ್ಯಾನ್ಸಲ್ ಮಾಡಿ ಹೊಸ ವಿಲ್ ಬರೀಬಹುದು. ರಿಜಿಸ್ಟರ್ಡ್ ವಿಲ್ ಇದ್ದಾಗ ಏನಾಗುತ್ತೆ, ಆಲ್ರೆಡಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿದ್ದಾಗ ಅದು ಅಮೆಂಡ್ಮೆಂಟ್ ಮಾಡಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಎಷ್ಟೋ ಸರಿ ಚೇಂಜ್ ಆಗುತ್ತೆ, ಪ್ರಾಪರ್ಟಿ ತಗೊಂಡಿರ್ತಾರೆ, ಸೇಲ್ ಮಾಡಿರ್ತಾರೆ, ಮತ್ತೊಂದೇನೋ ಅಥವಾ ಇನ್ನೊಂದು ಅಡಿಷನ್ ಪ್ರಾಪರ್ಟಿ ಆಗಿರ್ಬೋದು, ಏನೋ ಚೇಂಜಸ್ ಆಗಿರೋದು, ಅದನ್ನ ಅಮೆಂಡ್ಮೆಂಟ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಅದು ಆಲ್ಟರ್ ಮಾಡಕ್ಕೆ ಅವಕಾಶ ಇದೆ. ಹೇಗೆ ಮಾಡ್ಬೋದು ಅಂದ್ರೆ, ಸಬ್ ರಿಜಿಸ್ಟರ್ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತೀವೋ ಅದೇ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಇದನ್ನ ಮತ್ತೊಂದ್ಸರಿ ಇದನ್ನ ಏನ್ ಹೇಳ್ತೀವಿ ಅಮೆಂಡ್ಮೆಂಟ್ ಏನ್ ಹೇಳ್ತೀವಿ, ಕೋಡಿಶಿಲ್ ಅಂತ ಹೇಳ್ತೀವಿ ಅದಕ್ಕೆ. ಕೋಡಿಶಿಲ್ ಅನ್ನ ಅದನ್ನ ಏನೇ ಅಮೆಂಡ್ಮೆಂಟ್ ಮಾಡ್ಬೇಕು, ಎಷ್ಟು ಸರಿ ಏನಾದ್ರು ಅಮೆಂಡ್ಮೆಂಟ್ ಮಾಡ್ಕೋಬಹುದು. ಅದರಲ್ಲಿ ಎಕ್ಸಿಸ್ಟಿಂಗ್ ಬೇಸ್ ವಿಲ್ ಇರುತ್ತೆ, ಅದ್ರ ಜೊತೆಗೆ ಎಷ್ಟು ಅಮೆಂಡ್ಮೆಂಟ್ ಮಾಡ್ತಾ ಇತ್ತು ಅಂದ್ರೆ ಅದನ್ನ ಅಡೆಂಡಮ್ ಅಂತ ಹೇಳ್ತೀವಿ. ಅಡೆಂಡಮ್ ಅಥವಾ ಅಮೆಂಡ್ಮೆಂಟ್ಸ್ ಅಂತ ಆಡ್ ಆಗ್ತಾ ಹೋಗುತ್ತೆ. ರಿಜಿಸ್ಟರ್ಡ್ ಬಿಲ್ ಇದ್ದಾಗ ಅದೇ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ಓಕೆ, ನಮ್ಮ ಮುಂದಿನ ಪ್ರಶ್ನೆ, ನಮ್ಗೆ ಯಾರು ಟ್ರಸ್ಟ್ ವರ್ತಿ ಅಥವಾ ನಂಬಿಕಷ್ಟ ವಿಲ್ ಎಕ್ಸಿಕ್ಯೂಟರ್ ಇಲ್ಲ ಅಂದ್ರೆ ಏನ್ ಮಾಡಬಹುದು? ವಿಲ್ ಬರಿಬೇಕಾದ್ರೆ, ವಿಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಎಕ್ಸಿಕ್ಯೂಟರ್ ಇದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ನಾವು ವಿಲ್ ಅಲ್ಲಿ ಈಗ ಟೆಸ್ಟೇಟರ್ ಎಲ್ಲ ಏನೇನ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ, ಯಾರಿಗೆ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ಅದನ್ನ ಇವ್ರು ಇಲ್ದೇ ಇದ್ದ ಸಮಯದಲ್ಲಿ ಕೆಲವೊಂದ್ಸರಿ ಪರ್ಟಿಕ್ಯುಲರ್ಲಿ ಮೈನರ್ ಇದ್ದಾಗ ಅದನ್ನ ಟ್ರಾನ್ಸ್ಫರ್ ಮಾಡಕ್ ಅವ್ರಿಗೆ ಏನ್ ಹಾಕಿರಲ್ಲ. ಯಾಕೆಂದ್ರೆ ಲೀಗಲಿ ಅವರು ಸೈನ್ ಮಾಡಕ್ ಆಗದೆ ಇರೋದ್ರಿಂದ ಒಂದು ಎಕ್ಸಿಕ್ಯೂಟರ್ ಇತ್ತು ಅಂತ ಅಂದ್ರೆ ಅವಾಗ ನಾವು ಅವ್ರಿಗೆ ಆ ಎಕ್ಸಿಕ್ಯೂಟರ್ ಕೆಲಸ ಏನಂದ್ರೆ ವಿಲ್ ಅಲ್ಲಿ ಏನ್ ಬರ್ದಿದೆ, ಟೆಸ್ಟೇಟರ್ ಏನ್ ಬರ್ದಿತ್ತು, ವಿಲ್ ರೈಟರ್ ಏನ್ ಅದನ್ನ ಬರ್ದಿರ್ತಾರ, ಆ ವಿಲ್ ಪ್ರಕಾರ ಇವ್ರು ಆಕ್ಟ್ ಮಾಡ್ತಾ ಹೋಗ್ತಾರೆ. ಎಕ್ಸಿಕ್ಯೂಟರ್ ಸಾಮಾನ್ಯವಾಗಿ ನಮ್ಮ ಏಜ್ ಯಾರು ಬಿಲ್ ಬರೀತಾ ಅದಕ್ಕಿಂತ ಕಡಿಮೆ ಏಜ್ ಇತ್ತು ಅಂತ ಅಂದ್ರೆ ಒಳ್ಳೇದು. ಇದರಲ್ಲಿ ಬೆನಿಫಿಷಿಯರಿ ಏನ್ ಇರ್ತಾರಲ್ಲ, ಈಗ ವಿಲ್ ಬರ್ದಿದ್ದ ಮಕ್ಕಳೇ ಇರ್ಬೋದು, ಮಕ್ಕಳೇನೆ ಮೇಜರ್ ಆಯ್ತು ಅಂತಂದ್ರೆ ಅವ್ರನ್ನು ಎಕ್ಸಿಕ್ಯೂಟರ್ ಅಂತ ಅಪಾಯಿಂಟ್ ಮಾಡ್ಬೋದು. ಅಥವಾ ಕ್ಲೋಸ್ ರಿಲೇಷನ್ ಇರ್ಬೋದು. ಎಷ್ಟೋ ಸರಿ ಟ್ರಸ್ಟ್ ವರ್ದಿ ಇಲ್ಲ ಅಂತ, ಸಪೋಸ್ ಈಗ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಟ್ರಸ್ಟ್ ಇದೆ ಅಂತ ಅಂದ್ರೆ ಎಕ್ಸಿಕ್ಯೂಟರ್ ಮಾಡ್ಬೋದು. ಅಕಸ್ಮಾತ್ ಇಲ್ಲದೆ ಇದ್ದಾಗ ಇನ್ನೊಂದು ಆಪ್ಷನ್ ಏನಿದೆ, ಎಕ್ಸಿಕ್ಯೂಟರ್ಸ್ ಅಂತ ಇರ್ತಾರೆ. ಅದನ್ನ ಈ ಸರ್ವಿಸ್ ಕೊಡೋ ಅಂತ ಲೀಗಲ್ ಹೇಗೆ ಲೀಗಲ್ ಸರ್ವಿಸ್ ಕೊಟ್ಟಿರುತ್ತೆ ಅದೇ ರೀತಿನೇ ಕೆಲವೊಂದು ಎಸ್ಟೇಟ್ ಪ್ಲಾನರ್ ಇರ್ಬೋದು, ಅಥವಾ ಕಂಪ್ನಿ ಇರ್ಬೋದು, ಕೆಲವೊಂದು ಬ್ಯಾಂಕ್ಸ್ ಕೂಡ, ಬ್ಯಾಂಕ್ ಅಲ್ಲಿ ಎಷ್ಟೊಂದು ಬ್ಯಾಂಕ್ಗಳು ಎಕ್ಸಿಕ್ಯೂಟರ್ ಆಗಿ ಅಪಾಯಿಂಟ್ ಮಾಡ್ಕೋಬಹುದು. ಅವ್ರನ್ನ ಪ್ರಾಪರ್ಟಿ ಎಲ್ಲ ಜಾಸ್ತಿ ಇದ್ದಾಗ ಏನಾಗುತ್ತೆ, ಎಕ್ಸಿಕ್ಯೂಟರ್ ಇರ್ತಾರೆ ಲೀಗಲ್ಲಿ, ಅವರು ಒಂದು ರೆಪ್ರೆಸೆಂಟೇಟಿವ್ ಕಳಿಸಿ ಅವ್ರನ್ನ ಅಪಾಯಿಂಟ್ ಮಾಡ್ಬೇಕು. ಅಪಾಯಿಂಟ್ ಮಾಡಿದ್ರೆ ಏನಾಗುತ್ತೆ, ಅವರು ಇದ್ರಲ್ಲಿ ಏನಿದೆ ವಿಲ್ ಅಲ್ಲಿ ಏನಿದೆ ಅದ್ರ ಪ್ರಕಾರ ಅದನ್ನ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡೋದಕ್ಕೆ, ನೆಕ್ಸ್ಟ್ ಬೆನಿಫಿಷಿಯರಿ ಅಂತ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ವಿಲ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಇವನ್ ಅದ್ರಲ್ಲಿ ಎಷ್ಟು ನಾವು ಸಪೋಸ್ ವಿಲ್ ಮಾಡ್ಬೇಕು, ಸುಮ್ಮನೆ ಮಾಡಕ್ಕಲ್ಲ. ಎಕ್ಸಿಕ್ಯೂಟರ್ ಕೆಲಸ ಏನಾಗುತ್ತೆ, ಅವ್ರ ಕೆಲಸ ವಿಲ್ ಅಲ್ಲಿ ಏನ್ ಬರ್ದಿತ್ತು ಅದನ್ನ ಆಕ್ಟ್ ಮಾಡಿ ಅದನ್ನ ಸರಿಯಾದ ರೀತಿ ಟ್ರಾನ್ಸ್ಫರ್ ಮಾಡ್ಬೇಕು. ಸುಮ್ಮನೆ ಮಾಡ್ಲಿಕ್ಕೆ ಆಗಲ್ಲ, ಅವ್ರಿಗೇನ ಖರ್ಚು ವೆಚ್ಚ ಇರುತ್ತಲ್ಲ. ಅದಕ್ಕೆ ನಾವು ವಿಲ್ ಬರಿಬೇಕಾದ್ರೆ ಈ ಎಕ್ಸಿಕ್ಯೂಟರ್ಗೆ ಎಷ್ಟು ನಾವು ದುಡ್ಡು ಕೊಡಬೇಕು ಅಂತ ಹೇಳಿ, ಎಷ್ಟು ಫೀಸ್ ಎಷ್ಟು ಕೊಡ್ಬೇಕು ಅಂತ ಅದ್ರಲ್ಲಿ ಬರಿಬಹುದು. ಪರ್ಸೆಂಟೇಜ್ ಇರ್ಬೋದು ಅಥವಾ ಫಿಕ್ಸ್ಡ್ ಅಮೌಂಟ್ ಇರ್ಬೋದು. ಇಷ್ಟು ಅಮೌಂಟ್ ನ ಎಕ್ಸಿಕ್ಯೂಟರ್ಗೆ ನಾವು ಈ ಎಕ್ಸಿಕ್ಯೂಟರ್ ನೇಮ್ ಮೆನ್ಷನ್ ಮಾಡಿ ಅಲ್ಲಿ ನಾವು ಕೊಡ್ಬೋದಾಗತ್ತೆ. ಅದು ಎಕ್ಸಿಕ್ಯೂಟರ್ ನೇಮು ಅಥವಾ ಬರಿಬೇಕಾದ್ರೆ ಐಡೆಂಟಿಟಿ ಹಾಕ್ಬೇಕಾಗತ್ತೆ. ವಿಲ್ ಬರಿಬೇಕಾದ್ರೆ ಡೀಟೇಲ್ ಹಾಕಿದ್ರೆ ಅವಾಗ ಎಕ್ಸಿಕ್ಯೂಟರ್ ಮಾಡ್ಕೋಬಹುದು. ಒಂದು ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿದ್ದವ್ರು, ನಮ್ಮ ಏಜ್ಗಿಂತ ಕಡಿಮೆ ಇದ್ದವ್ರು ಎಕ್ಸಿಕ್ಯೂಟರ್ ಮಾಡ್ಬೋದು.
ಅದಿಲ್ಲ ಅಂತ ಅಂದ್ರೆ, ನಂಬಿಕಸ್ಥರು ಇಲ್ಲ ಅಂತ ಅಂದ್ರೆ, ನಾವು ಒಂದು ಆರ್ಗನೈಸೇಷನ್ಸ್ ಇದೆ, ಅದನ್ನ ಸರ್ವಿಸ್ ಪ್ರೊವೈಡ್ ಮಾಡುವಂತದ್ದು ಆರ್ಗನೈಸೇಷನ್ ಇದೆ, ಅಥವಾ ಲಾಯರ್ ಇರ್ಬೋದು, ಮತ್ತೊಬ್ರು ಆರ್ಗನೈಸೇಷನ್ ಇದೆ, ಅಥವಾ ಬ್ಯಾಂಕ್ ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದೆ, ಅಥವಾ ಎಸ್ಟೇಟ್ ಪ್ಲಾನರ್ ಇರ್ಬೋದು. ಇವ್ರ ಮುಖಾಂತರ ಅವ್ರನ್ನ ಎಕ್ಸಿಕ್ಯೂಟರ್ ಅಂತ ಅಪಾಯಿಂಟ್ ಮಾಡಿ ಅವ್ರ ಫೀಸ್ ನಾವು ಮೆನ್ಷನ್ ಮಾಡೋದ್ರಿಂದ ನಾವು ಎಕ್ಸಿಕ್ಯೂಷನ್ ಅಂದ್ರೆ ಸೀಮ್ಲೆಸ್ ಆಗಿ ಅಮೌಂಟ್ ನಮ್ದೇನು ಪ್ರಾಪರ್ಟೀಸ್ ಏನ್ ಮೆನ್ಷನ್ ಮಾಡಿದ್ರೆ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ನಾವು ಪವರ್ ಆಫ್ ಅಟಾರ್ನಿ ಅನ್ನೋದು ಕೇಳ್ತಾ ಇರ್ತೀವಿ. ಈ ವಿಲ್ಗೂ ಪವರ್ ಆಫ್ ಅಟಾರ್ನಿಗೂ ಏನ್ ಡಿಫ್ರೆನ್ಸ್ ಇದೆ? ಪವರ್ ಆಫ್ ವಿಲ್ ಅಂತ ಅಂದ್ರೆ, ನಾವು ಒಬ್ಬ ಪರ್ಸನ್ ಅವ್ರ ಡೆತ್ ಆದ್ಮೇಲೆ ಅದು ವ್ಯಾಲಿಡ್ ಅಂದ್ರೆ ಆ ಬರುವಂತದ್ದು, ಬೆಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಂತದ್ದು. ಪವರ್ ಆಫ್ ಅಟಾರ್ನಿ ನಾನು ಬದುಕಿದ್ದಾಗ್ಲೇನೆ ನಾನು ಏನ್ ಮಾಡ್ಬೋದು ಅಂತ. ಬದುಕಿದ್ದಾಗ ಏನಾಗುತ್ತೆ, ನನ್ ಕಂಟಲ್ಲಿ ಇರ್ಬೋದು, ಅವಾಗ ನಾನು ಪ್ರತಿ ಸಲ ಇಲ್ಲಿ ಬಂದು ಅದನ್ನ ಪ್ರಾಪರ್ಟಿ ಸೇಲ್ ಮಾಡಿರ್ಬೋದು, ಅಥವಾ ಬ್ಯಾಂಕ್ ಅಕೌಂಟ್ ಅನ್ನ ಹ್ಯಾಂಡಲ್ ಮಾಡೋಕ್ಕಾಗ್ಲಿ ನಾನು ಬರಕ್ಕಾಗಲ್ಲ. ಹಾಗಾಗಿ ಪವರ್ ಆಫ್ ಅಟಾರ್ನಿ, ಜನರಲ್ ಪವರ್ ಆಫ್ ಇದರಲ್ಲಿ ಎರಡು ತರ ಇದೆ. ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಇದೆ, ಅಂದ್ರೆ ಸ್ಪೆಸಿಫಿಕ್ ಪವರ್ ಆಫ್ ಅಟಾರ್ನಿ ಅಂತ ಎರಡಿದೆ. ಇದರಲ್ಲಿ ಜನರಲ್ ಪರ್ಪಸ್ ಕೊಡ್ಬೋದು, ಎಲ್ಲಾ ತರದ್ದು ನನ್ನ ಆನ್ ಮೈ ಬಿಫಾಫ್ ಇದೆಲ್ಲ ಮಾಡ್ಬೋದು ಅಂತ ಕೊಡ್ಬೋದು, ಅಥವಾ ಒಂದು ಸ್ಪೆಸಿಫಿಕ್ ಕೆಲ್ಸಕ್ಕೆ ಕೂಡ ಒಂದು ಇದನ್ನ ಪವರ್ ಆಫ್ ಅಟಾರ್ನಿ ಕೊಡ್ಬೋದು. ಪವರ್ ಆಫ್ ಅಟಾರ್ನಿ ನಾವು ಇದ್ದಾಗ ಕೊಡ್ತೀವಿ, ವಿಲ್ ಅನ್ನ ನಾವು ವಿಲ್ ಬರೆದಿರ್ತೀವಿ, ವಿಲ್ ಇವಾಗ ಬರೀತೀವಿ, ಬಟ್ ಅದನ್ನ ಆಗೋದು ನಾವು ಇಲ್ಲದೆ ಇದ್ದಾಗ. ಬ್ಯಾಂಕ್ ಅಕೌಂಟ್ ಸಪೋಸ್ ಎಷ್ಟೋ ಜನಕ್ಕೆ ಆಕ್ಚುಲಿ ಎರಡನ್ನೂ ಮಾಡ್ಬೇಕು, ಕೆಲವೊಂದ್ಸರಿ ವಿಲ್ಲು ಮಾಡ್ಬೇಕು, ಜೊತೆಗೆ ಪವರ್ ಆಫ್ ಅಟಾರ್ನಿ, ಜನರಲ್ ಪವರ್ ಆಫ್ ಅಟಾರ್ನಿ ಕೊಡ್ಬೇಕಾಗತ್ತೆ. ಪರ್ಸನ್ ಏನಾಗುತ್ತೆ, ಅವರು ಹೆಲ್ತ್ ರೀಸನ್ ಇಂದ ಇನ್ಕ್ಯಾಪಾಸಿಟೇಟೆಡ್ ಅಂತ ಹೇಳ್ತೀವಿ, ಅವ್ರಿಗೆ ಏನು ಕೆಲಸ ಮಾಡಕ್ಕಾಗಲ್ಲ, ಬ್ಯಾಂಕಿಗೆ ಹೋಗಿ ದುಡ್ಡು ಬೇಕಾದಷ್ಟು ದುಡ್ಡಿದೆ ಬ್ಯಾಂಕ್ ಅಲ್ಲಿ ಅಂತ ತರ್ಲಿಕ್ಕಾಗಲ್ಲ, ಅಥವಾ ಅದನ್ನ ಹ್ಯಾಂಡಲ್ ಮಾಡಕ್ ಆಗದೆ ಇದ್ದಾಗ ಒಬ್ಬರನ್ನ ಪವರ್ ಆಫ್ ಅಟಾರ್ನಿ ಕೊಟ್ಟು, ಈಗ ಎಷ್ಟೊಂದು ಹಾಸ್ಪಿಟಲ್ ಇದ್ದಾರೆ, ಇನ್ಶೂರೆನ್ಸ್ ಕಡಿಮೆ ಇದೆ, ಅಲ್ಲಿಂದ ದುಡ್ಡು ಬೇಕಾಗತ್ತೆ, ತಗೋಬೇಕಾದ್ರೆ ಯಾರು ಇರಲ್ಲ, ಅಂತ ಟೈಮ್ ನಲ್ಲಿ ಇನ್ಕೆಪಾಸಿಟೇಟೆಡ್ ಅಂತ ಹೇಳ್ತಾ, ಆತರ ಕೆಪಾಸಿಟಿ ಬ್ಯಾಂಕಿಗೆ ಹೋಗುವಂತ ಕೆಪಾಸಿಟಿ ಇಲ್ಲದೆ ಅಂತ ಸಂದರ್ಭದಲ್ಲೂ ಕೂಡ ನಾನು ಇಂಥವ್ರು ಹೋಗಿ ನನ್ನ ಪರವಾಗಿ ಬ್ಯಾಂಕ್ ಅಕೌಂಟ್ ಅನ್ನ ನಾನು ಅದನ್ನ ಆಪರೇಟ್ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ಒಂದು ಪರ್ಮಿಷನ್, ಒಂದು ಪವರ್ ಕೊಡುವಂಥದ್ದು. ನಮ್ಮ ಪವರ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ. ಅದನ್ನ ಅದಕ್ಕೆ ವಾಪಸ್ಸು ತಗೋಬಹುದು ಯಾವಾಗ ಬೇಕಂದ್ರೆ, ಅದನ್ನ ಡೇಟ್ ಹಾಕಿರ್ಬೋದು, ಇಂಥ ವಿಷಯಕ್ಕೆ ಅಂತ ಹೇಳಿ ಮಾಡ್ಕೋಬಹುದಾಗುತ್ತೆ. ಮುಖ್ಯವಾಗಿ ನಾ ಹೇಳ್ದೆ, ವಿಲ್ ಅಂತ ಅಂದ್ರೆ ವಿಲ್ಲು ಮತ್ತೆ ಪವರ್ ಆಫ್ ಅಟಾರ್ನಿ ಎರಡು ಕೂಡ ಕೆಲವೊಂದ್ಸರಿ ಎಸ್ಟೇಟ್ ಪ್ಲಾನಿಂಗ್ ಅಂತ ಬಂದಾಗ ಎರಡು ಕೂಡ ಸೈಮಲ್ಟೇನಿಯಸ್ ಕೆಲವೊಂದ್ಸರಿ ಮಾಡ್ತೀವಿ. ಅಂದ್ರೆ ಪರ್ಸನ್ ಬೇಕಿತ್ತು ಆದಷ್ಟು ಮಾಡೋದು ಒಳ್ಳೇದು. ಅಂದ್ರೆ ವಿಲ್ ಅಲ್ಲಿ ಏನಿದೆ ಅಂತ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸೇಮ್ ಟೈಪ್ ಪವರ್ ಆಫ್ ಅಟಾರ್ನಿ ಕೂಡ ಅಲ್ಲಿ ಏನ್ ಬರ್ದಿರ್ತಾರೆ, ಇಂಥ ಆಕ್ಟಿವ್ ಜನರಲ್ ಆಗಿ ಪವರ್ ಆಫ್ ಅಟಾರ್ನಿ ಕೊಡ್ತು ಅಂತ ಅಂದ್ರೆ ಆ ಕೆಲಸ ಅವ್ರು ಮಾಡ್ತಾರೆ. ಓಕೆ. ಈಗ ವಿಲ್ಲು ಯಾವ ಆಸ್ತಿಗೆ ವ್ಯಾಲಿಡ್ ಇರುತ್ತೆ? ಲೈಕ್ ಸ್ವಯಾರ್ಜಿತ, ಪಿತ್ರಾರ್ಜಿತ, ದಾನಪತ್ರ, ಈ ತರ. ವಿಲ್ ಅನ್ನೋದು ಸ್ವಯಾರ್ಜಿತ. ಮುಖ್ಯವಾಗಿ ನನ್ನ ಹತ್ರ ಏನ್ ನಾನು ವಿಲ್ ಬರೀಬೇಕಂತ ನನ್ನ ಹತ್ರ ಏನ್ ಪ್ರಾಪರ್ಟೀಸ್ ಇದೆ, ಒಂದು ಪ್ರಾಪರ್ಟೀಸ್ ಅಂದ್ರೆ ಮೂವಬಲ್ ಇರ್ಬೋದು, ಇಮೂವಬಲ್ ಪ್ರಾಪರ್ಟೀಸ್ ಇರ್ಬೋದು, ನಾನ್ ಸ್ವಂತವಾಗಿ ಏನ್ ನನ್ನ ಹೆಸರಲ್ಲಿ ಇರೋ ಅಂತದನ್ನ ಅದನ್ನ ಯಾಕಂದ್ರೆ ನಾನು ಯಾರಿಗ್ ಬೇಕಾದ್ರೂ ದಾನ ಮಾಡ್ಬೋದು ಅಂತ. ವಿಲ್ ಒಬ್ಬ ಪರ್ಸನ್ ಅವರೇ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಇದ್ದಾಗ ನಾವ್ ಯಾರಿಗ್ ಬೇಕಾದ್ರೂ ವಿಲ್ ಮಾಡ್ಬೋದು. ಅವಾಗ ಪಿತಾಜಿಸ್ ಅಂತ ಬಂದಾಗ ಅವರು ಪೋರ್ಷನ್ ಏನಿದೆ, ಈಗ ಎಷ್ಟೊಂದ್ಸರಿ ಡಿವೈಡ್ ಆಗಿರ್ಲಿ, ಹಿಂದಿನ ಪೇರೆಂಟ್ಸ್ ಹೆಸರಲ್ಲಿದೆ, ಅಲ್ಲಿಂದ ಬಂದಾಗ ನಾವು ಅದನ್ನ ಈ ನಮ್ಮ ಪೋರ್ಷನ್ ಅವರಿಗೆ ಇವರಿಗೆ ಕೊಡ್ಬೋದು ಅಂತ ಅದ್ ಮೆನ್ಷನ್ ಮಾಡ್ಬೋದು. ಸೊ ಈಗ ಸ್ವಯಾರ್ಜಿತಕ್ಕೆ ಮುಖ್ಯವಾಗಿ ಬೇಕಾದ್ರೆ ಸ್ವಯಾರ್ಜಿತಕ್ಕಾಗುತ್ತೆ. ಇನ್ನೊಂದು ದಾನಪತ್ರ ಅಂತ ಬಂದಾಗ, ದಾನಪತ್ರನ ನಾವು ಈವಾಗ್ಲೇ ಮಾಡ್ಬೋದು. ಈಗ ವಿಲ್ಗೆ ದಾನಪತ್ರಕ್ಕೂ ವಿಲ್ಗೂ ಡಿಫ್ರೆಂಟ್ ಇದೆ, ಅದು ಎರಡು ಬೇರೆ ಬೇರೆ ಇದೆ. ಈಗ ವಿಲ್ ಅಂತ ಅಂದ್ರೆ ನಾವು ಆದ್ಮೇಲೆ ಮಾಡುವಂಥದ್ದು, ನಾವ್ ಇಲ್ದೇ ಇದ್ದಾಗ ವಿಲ್ ಎಕ್ಸಿಕ್ಯೂಟ್ ಆಗುತ್ತೆ. ದಾನಪತ್ರದಲ್ಲಿ ಏನಂತ, ಇವಾಗ್ಲೇ ಗಿಫ್ಟ್ ನನ್ನ ಹತ್ರ ಪ್ರಾಪರ್ಟಿ ಇದೆ, ನಾನು ಇಲ್ದೇ ಇದ್ದಾಗ ಬೇರೆಯವರಿಗೆ ನನ್ನ ಬೆನಿಫಿಷರಿ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮೊದಲು ನನ್ಗೆ ಇವಾಗ್ಲೇ ಗೊತ್ತಿರೋದ್ರಿಂದ ನಾನು ಐ ಕ್ಯಾನ್ ಟ್ರಾನ್ಸ್ಫರ್ ಇಟ್ ಸಂಬಡಿ ಅಂತ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಯಾರಿಗೆ ನಾನು ಟ್ರಾನ್ಸ್ಫರ್ ಮಾಡಿ ಇವಾಗ್ಲೇ ಕೂಡ ದಾನ ಮಾಡ್ಬೋದು. ದಾನಪತ್ರ ಅವಾಗ್ಲೇ ಆಗತ್ತೆ. ವಿಲ್ಗೂ ದಾನಪತ್ರಕ್ಕೂ ಡೈರೆಕ್ಟ್ ರಿಲೇಷನ್ ಇಲ್ಲ. ಅದು ದಾನಪತ್ರ ಅಂದ್ರೆ ಇವಾಗ್ಲೂ ಇಮಿಡಿಯೇಟ್ ಟ್ರಾನ್ಸ್ಫರ್ ಆಗುತ್ತೆ ಪ್ರಾಪರ್ಟಿ. ಒಂದ್ಸರಿ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಯ್ತು ಅಂತ ನಮ್ಗೆ ವಾಪಸ್ ತಗೊಳ್ಲಿಕ್ಕೆ ಆಗಲ್ಲ. ಇನ್ನೊಂದು ವಿಲ್ ಅಂತ ಅಂದ್ರೆ ನಾವು ಇಲ್ದೇ ಇದ್ದಾಗ, ನಾವು ಇಲ್ಲಿ ಇಲ್ದೇ ಇದ್ದಾಗ ಅದನ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಅಂದ್ರೆ ಬೇರೆಯವ್ರಿಗೆ ಅಂತ ನಾವೇನ್ ಮೆನ್ಷನ್ ಮಾಡಿರ್ತೀವಿ ಬೆನಿಫಿಷಿಯರಿ ಅಂತ, ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ. ಒಂದು ವಿಲ್ ಅಂದ್ರೆ ಅದರಲ್ಲಿ ಏನೇನ್ ಇರ್ಬೇಕು? ಲೈಕ್ ವಿಲ್ದು ಒಂದು ಸ್ಟ್ರಕ್ಚರ್ ಏನು ಅಂತ ತಿಳಿಸ್ಕೊಡ್ತೀರಾ? ವಿಲ್ ಅಲ್ಲಿ ಮುಖ್ಯವಾಗಿ ನಾವು ಮೊದಲೇ ಹೇಳ್ದಾಗೆ
ಅವರು ಡಿಕ್ಲೇರ್ ಮಾಡ್ಬೇಕು, ಐ ಆಮ್ ಎ ಸೌಂಡ್ ಅಂಡ್ ಗುಡ್ ಮೈಂಡ್ ಅಂತ ಹೇಳಿ ಡಿಕ್ಲೇರ್ ಮಾಡಿ, ಇದೇ ನಂದು ಲಾಸ್ಟ್ ವಿಲ್ ಅಂತ ಮೆನ್ಷನ್ ಮಾಡಿ, ಅದರಲ್ಲಿ ನನ್ನ ಇಂತಿಂತ ಇವರೆಲ್ಲ ಬೆನಿಫಿಷರಿ ಇದ್ದಾರೆ ಅಂತ ಹೇಳಿ ಬೆನಿಫಿಷರಿ ಇದ್ದಾರೆ ಅಂತ ಮೆನ್ಷನ್ ಮಾಡ್ಬೇಕು. ಯಾರು ಬೆನಿಫಿಷರಿ ಮೆನ್ಷನ್ ಮಾಡ್ಬೇಕಾಗುತ್ತೆ, ಎಕ್ಸಿಕ್ಯೂಟರ್ ಮೆನ್ಷನ್ ಮಾಡ್ಬೇಕು. ಜೊತೆಗೆ ಅವ್ರ ಆಸ್ತಿಗಳೇನಿದೆ, ಪ್ರತಿ ಒಂದು ಮೂವಬಲ್ ಅಸೆಟ್ಸ್ ಇರ್ಬೋದು, ಚರಾಸ್ತಿ ಮತ್ತೆ ಸ್ಥಿರಾಸ್ತಿ ಅಂತ ಹೇಳ್ತೀವಿ, ಎರಡೂ ಕೂಡ ಅದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ಅದನ್ನ ವಿಲ್ ಅಲ್ಲಿ ಹಾಕ್ಬೇಕಾಗ್ತದೆ, ವಿಲ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗ್ತದೆ. ಬ್ಯಾಂಕ್ ಅಕೌಂಟ್ಸ್ ಇರ್ಬೋದು ಅಥವಾ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಯಾವ್ದಾದ್ರು, ಮ್ಯೂಚುವಲ್ ಫಂಡ್ ಇರ್ಬೋದು, ಶೇರ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಅದ್ರ ಇಂತಿಂತ ಪ್ರಾಡಕ್ಟ್ ಇಂಥ ಕಡೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ವಿ, ಇಷ್ಟು ಅಮೌಂಟ್ ಅನ್ನ ಇಷ್ಟರಲ್ಲಿ ಇಷ್ಟು ಅಮೌಂಟ್ ನನಗೆ ಇಂಥವ್ರಿಗೆ ಹೋಗ್ಬೇಕು ಅಂತ ಹೇಳಿ ಒಂದು ಬೆನಿಫಿಷಿಯರಿ ಯಾರು ಮೆನ್ಷನ್ ಮಾಡಿರ್ತೀರಿ ಕರೆಕ್ಟ್ ಕ್ಲಿಯರ್ ಆಗಿ ಮೆನ್ಷನ್, ಪರ್ಸೆಂಟೇಜ್ ಮೆನ್ಷನ್ ಮಾಡಿರ್ಬೋದು ಅಥವಾ ಪರ್ಟಿಕ್ಯುಲರ್ ಅಮೌಂಟ್ ಮೆನ್ಷನ್ ಮಾಡಿರ್ಬೋದು. ಅಥವಾ ಬೆನಿಫಿಷಿಯರಿ ಬಿಟ್ಟು ಬೇರೆ ಯಾವ್ದು ಟ್ರಸ್ಟ್ ಅಲ್ಲಿ ಸ್ವಲ್ಪ ಅಮೌಂಟ್ ಟ್ರಸ್ಟ್ ಅನ್ನು ಕೊಡ್ತೀನಿ, ಬೇರೆ ಯಾವ್ದಾದ್ರು ಪಬ್ಲಿಕ್ ಟ್ರಸ್ಟ್ ಚಾರಿಟಬಲ್ ಕೊಡ್ತೀನಿ, ಅದನ್ನು ಆಗ್ಬೋದು. ನಾವ್ ಏನೇನ್ ಮೈಂಡ್ ಅಲ್ಲಿ ಇದೆ ಅದನ್ನ ಮೆನ್ಷನ್ ಮಾಡಿ ಎಲ್ಲಾ ಪ್ರತಿಯೊಂದನ್ನು ಎಷ್ಟೋ ಸರಿ ಏನಾಗುತ್ತೆ, ಕೆಲವೊಂದು ವಿಲ್ ಅಲ್ಲಿ ಏನ್ ಮಾಡಿರ್ತೀವಿ, ಇಂತ ಯಾವ್ದೋ ಒಂದು ಏರಿಯಾ ಮೆನ್ಷನ್ ಮಾಡಿ, ಜಯನಗರದಲ್ಲಿ ಇಲ್ಲೊಂದು ಪ್ರಾಪರ್ಟಿ ಇದೆ, ನಾನು ಇದು ಈ ಮಗನ್ಗೆ ಹೋಗ್ಬೇಕು, ಈ ಮಗಳಿಗೆ ಹೋಗ್ಲಿ ಅಂತ ಹೇಳಿ ಅದು ಮೆನ್ಷನ್ ಮಾಡಿರುತ್ತೆ. ಜಯನಗರದಲ್ಲಿ ಎಲ್ಲಿ ರಿಜಿಸ್ಟರ್ ಆಗಿದೆ, ಅದು ಯಾವ ರಿಜಿಸ್ಟರ್ ಅದ್ರದ್ದೆಲ್ಲ ಕಂಪ್ಲೀಟ್ ಡೇಟಾ ಬೇಕಾಗುತ್ತೆ. ಅಂದ್ರೆ ಎಲ್ಲಿ ರಿಜಿಸ್ಟ್ರೇಷನ್ ಡೀಡ್ ಏನಿದೆ, ರಿಜಿಸ್ಟ್ರೇಷನ್ ಡೀಡ್ ಏನ್ ರೆಫರೆನ್ಸ್ ಕೊಡ್ಬೇಕಾಗತ್ತೆ, ಅಡ್ರೆಸ್ ಕೊಡ್ಬೇಕಾಗತ್ತೆ, ಯಾರ ಹೆಸರಲ್ಲಿದೆ ಅದನ್ನೆಲ್ಲ ಕೊಟ್ಟು ಆಮೇಲೆ ಮಾಡ್ಬೇಕು. ಎಷ್ಟೋ ಸರಿ ಹಿಂಗಾಗತ್ತೆ, ಲೀಗಲ್ ಕಾಂಪ್ಲಿಕೇಶನ್ಗೆ ಆಗತ್ತೆ. ಆಮೇಲೆ ಬ್ಯಾಂಕ್ ಅಕೌಂಟ್ ಮೆನ್ಷನ್, ಈ ಬ್ಯಾಂಕ್ ಅಕೌಂಟ್ ಇರಲ್ಲ ಅಂತ, ಅಥವಾ ಟ್ರೇಡಿಂಗ್ ಅಕೌಂಟ್ ಇರ್ಬೋದು, ಡಿಮ್ಯಾಟ್ ಅಕೌಂಟ್ ಇರ್ಬೋದು, ಅದರಲ್ಲಿ ಕೆಲವೊಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ, ಸಪೋಸ್ ಬೋಹೋದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಈ ಇದ್ರಲ್ಲಿ ಇನ್ವೆಸ್ಟ್ ಮಾಡಿದೆಲ್ಲ ಅಮೌಂಟ್ ಇವ್ರಿಗೆ ಹೋಗುತ್ತೆ ಅಂತ ಇಷ್ಟು ಪರ್ಸೆಂಟೇಜ್ ಅನ್ನ ಮೆನ್ಷನ್ ಮಾಡ್ಬೋದು. ಅದ್ರ ಜೊತೆಗೆ ನಾವು ಇಷ್ಟೆಲ್ಲ ಮೆನ್ಷನ್ ಮಾಡಿ ವಿಟ್ನೆಸ್ ಕಂಪಲ್ಸರಿ ವಿಟ್ನೆಸ್ ವಿಟ್ನೆಸ್ ಇಲ್ಲ ಅಂತ ಅಂದ್ರೆ ವಿಲ್ ವ್ಯಾಲಿಡ್ ಇರಲ್ಲ. ಎರಡು ವಿಟ್ನೆಸ್ ಕಂಪಲ್ಸರಿ ಬೇಕು. ಆಮೇಲೆ ವಿಟ್ನೆಸ್ ಹಾಕ್ಬೇಕಾದ್ರೆ ಬೆನಿಫಿಷಿಯರಿ ಕೆನಾಟ್ ಬಿ ವಿಟ್ನೆಸ್ ಅಂತ. ಬೆನಿಫಿಷಿಯರಿ ಇದ್ರೆ ಬೇರೆ ಬೆನಿಫಿಷಿಯರಿ ಬಿಟ್ಟು ಅದು ಎಕ್ಸಿಕ್ಯೂಟರ್ ಆಗಿರ್ಬೋದು. ಬೆನಿಫಿಷಿಯರಿ ಕ್ಯಾನ್ ಬಿ ಎನ್ ಎಕ್ಸಿಕ್ಯೂಟರ್ ಬಟ್ ಹಿ ಕೆನಾಟ್ ಬಿ ಎ ವಿಟ್ನೆಸ್. ವಿಟ್ನೆಸ್ ಔಟ್ಸೈಡರ್ ಇರಬೇಕು. ನಾನು ಮೊದಲೇ ಹೇಳಿದಾಗ ಆದಷ್ಟು ಡಾಕ್ಟರ್ಸ್ ಒಬ್ಬರಾದ್ರೆ ಡಾಕ್ಟರ್ಸ್ ಇತ್ತು ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಓಕೆ ಓಕೆ ಸರ್, ವಿಲ್ ಬಗ್ಗೆ ಇಷ್ಟೊತ್ತು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬಟ್ ಇದಿಷ್ಟು ನಮ್ಮ ಹತ್ರ ಇದ್ದಿದ್ದ ಪ್ರಶ್ನೆ. ಇದು ಬಿಟ್ಟು ನೀವೇನಾದ್ರೂ ನಮ್ಮ ವೀಕ್ಷಕರಿಗೆ ಎಕ್ಸ್ಟ್ರಾ ಏನಾದ್ರೂ ತಿಳಿಸ್ಬೇಕು ಅಂತ ಇದ್ರೆ? ಮುಖ್ಯವಾಗಿ ಎಲ್ಲ ಕೆಲವೊಂದು ತಿಳಿಸಿದ್ರೆ ಇನ್ನೂ ಹೆಚ್ಚಿಗೆ ಬೇಕಾದ್ರೆ ಈಗ ಇದಕ್ಕೆ ಅಂತಾನೆ ವಿಲ್ ಎಸ್ಟೇಟ್ ಪ್ಲಾನರ್ ಅಂತ ಪ್ರೊಫೆಷನಲ್ಸ್ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು. ಕೆಲವು ಲಾಯರ್ಸ್ಗೆ ಅದರಲ್ಲಿ ಪ್ರೊಫೆಷನಲ್ ಇದರಲ್ಲಿ ಹೆಚ್ಚಿಗೆ ನಾಲೆಡ್ಜ್ ಇದ್ದವ್ರನ್ನ ವಿಲ್ ಮಾಡ್ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೇದು. ಮುಖ್ಯವಾಗಿ ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಎಷ್ಟು ಕಡಿಮೆ ಏಜ್ ಇರ್ಬೋದು, ಜಾಸ್ತಿ ಇರ್ಬೋದು, ಏನಾದ್ರೂ ಯಾರಾದ್ರೂ ಒಂದು ಇಮೂವಬಲ್ ಪ್ರಾಪರ್ಟಿ ಇತ್ತು ಅಂತ ಅಂದ್ರೆ ಅವಾಗ ವಿಲ್ ಮಾಡೋದು ತುಂಬಾ ಒಳ್ಳೇದು. ಎರಡನೇದು ಮೈನರ್ ಡಿಪೆಂಡೆನ್ಸಿ, ಮೈನರ್ ಚಿಲ್ಡ್ರನ್ ಇತ್ತು ಅಂತ ಅಂದ್ರೆ ವಿಲ್ ಮಾಡೋದು ಒಳ್ಳೇದು. ಯಾಕಂದ್ರೆ ಮೈನರ್ ಇರ್ತಾರೆ, ಅಪ್ಪ ಅಮ್ಮ ಇಬ್ರು ಇಲ್ಲದೆ ಇದ್ದಾಗ ಮೈನರ್ಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಲ್ಲ, ಒಬ್ರಿಗೆ ಹ್ಯಾಂಡಲ್ ಮಾಡಕ್ ಬೇಕೇ ಬೇಕು. ಅವಾಗ ಒಬ್ಬರನ್ನ ಎಕ್ಸಿಕ್ಯೂಟರ್ ಅಪಾಯಿಂಟ್ ಮಾಡಿದ್ರೆ ಆಗತ್ತೆ, ಅವ್ರು ಏನು ಮುಂದೆ ಸಮಸ್ಯೆ ಆಗಲ್ಲ. ಮೈನರ್ ಮೇಜರ್ ಆಗೋ ತನಕ ನಾವು ಪ್ರಾಪರ್ಟಿ ಅವ್ರ ಹ್ಯಾಂಡ್ ಓವರ್ ಮಾಡಿ ಕೊನೆಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ. ಸಿಂಗಲ್ ಪೇರೆಂಟ್ ಇದ್ದಾಗ ತುಂಬಾ ಒಳ್ಳೇದು. ಮೊದ್ಲು ಹೇಳಿದಾಗೆ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡೋದನ್ನ ಅವಾಯ್ಡ್ ಮಾಡುತ್ತೆ. ವಿಲ್ ಮಾಡೋದ್ರಿಂದ ಕಾಂಪ್ಲಿಕೇಶನ್ ಅವಾಯ್ಡ್ ಆಗುತ್ತೆ. ಎಷ್ಟೋ ನಾವು ನಮ್ಮ ಕಸ್ಟಮರ್ಸ್ಗೆ ಎಷ್ಟೋ ಜನ ಹೇಳ್ತಿರ್ಬೇಕಾದ್ರೆ ವಿಲ್ ಇವಾಗ್ಲೇ ಏನಕ್ಕೆ ನನ್ ಕಡಿಮೆ ಏಜ್ ಇದೆ, ಇಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆದಷ್ಟು ನಾವು ಏನಕ್ಕೆ ಅಂದ್ರೆ ವಿಲ್ ಮಾಡೋದ್ರಿಂದ ಕಾಂಪ್ಲಿಕೇಶನ್ ಅವಾಯ್ಡ್, ವಿಲ್ ಮಾಡೋದ್ರಿಂದ ನಾವು ಕಾಂಪ್ಲಿಕೇಶನ್ ಬರೋದೇ ಇಲ್ಲ ಅಂತ ಹೇಳಿ ಆದಷ್ಟು ಕಡಿಮೆ ಮಾಡ್ಕೋಬಹುದು. ಎಷ್ಟು ದೊಡ್ಡ ದೊಡ್ಡ ಕುಟುಂಬಗಳಲ್ಲೂ ನೋಡಿದೀವಿ ನಾವು, ಎಷ್ಟೊಂದ್ಸರಿ ಆಗಿರುತ್ತೆ, ಸಮಸ್ಯೆ ಆಗಿರುತ್ತೆ. ಅದನ್ನೆಲ್ಲ ವಿಲ್ ಮಾಡಿರೋದು ರಿಜಿಸ್ಟರ್ಡ್ ವಿಲ್ ಮಾಡೋದ್ರಿಂದ ಸಮಸ್ಯೆ ಆಗಲ್ಲ. ಓಕೆ, ತುಂಬಾ ಧನ್ಯವಾದಗಳು ಸರ್. ನಮ್ಮ ವೀಕ್ಷಕರಿಗೆ ವಿಲ್ ಬಗ್ಗೆ ತಿಳಿಸ್ಕೊಟ್ರಿ. ವೀಕ್ಷಕರೇ, ಈ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ವಿಲ್ ಬಗ್ಗೆ ಇರೋ ಮಿಸ್ಕನ್ಸೆಪ್ಷನ್, ಭಯ ಎಲ್ಲ ಹೋಗಿ ನೀವು ವಿಲ್ ಮಾಡಿಸ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ವರ್ಕ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಹಣಕಾಸು ನಿರ್ವಹಣೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಯುವರಾಜ ಅವರನ್ನು ಸಂಪರ್ಕಿಸಬಹುದು. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ.